ಐಸ್ ಕ್ರೀಮ್ ಅಂಗಡಿ, ಹೋಟೆಲ್ ಮಾಲೀಕರಿಗೆ ಚಾಟಿ. ಕಲಬೆರಕೆ. ಹೌದು, ಮನುಷ್ಯರು ತಿನ್ನುವ ಪ್ರತಿಯೊಂದು ವಸ್ತುವಿಗೂ ಈಗ ರಾಸಾಯನಿಕ ವಸ್ತು ಕಲಬೆರಕೆ ಮಾಡುವುದು ಸಾಮಾನ್ಯವಾಗಿದೆ. ತಿನ್ನುವ ಪದಾರ್ಥಗಳಲ್ಲಿ ಕಲರ್, ಕೆಮಿಕಲ್ ಮಿಶ್ರಣದಿಂದ ಜನರಿಗೆ ಎಲ್ಲಿಲ್ಲದ ಸಮಸ್ಯೆಗಳು ತಂದೊಡ್ತಿದೆ. ಇನ್ನು ಹಬ್ಬದ ದಿನಗಳಲ್ಲಿ ತಯಾರಿಸುವ ಆಹಾರಕ್ಕೆ ಹೆಚ್ಚು ಕಲಬೆರಕೆ ಆಗ್ತಿದೆ. ಈ ಬಗ್ಗೆ ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡ್ರೂ ಈ ದಂಧೆ ಮಾತ್ರ ನಿಲ್ತಿಲ್ಲ. ಇನ್ನೇನು ಯುಗಾದಿ ಹಬ್ಬ ಸಮೀಪಿಸ್ತಾ ಇದೆ. ಆಹಾರ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಹೈ ಅಲರ್ಟ್ ಆಗಿ ಹಲವೆಡೆ ದಾಳಿ ನಡೆಸಿದ್ದಾರೆ. ಇಂದು ರಾಜ್ಯಾದ್ಯಂತ ವಿವಿಧೆಡೆ ಐಸ್ ಕ್ರೀಮ್ ಅಂಗಡಿ, ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಕಳಪೆ ಗುಣಮಟ್ಟದ ಐಸ್ ಕ್ರೀಮ್ ತಯಾರಕರಿಗೆ ಬಿಸಿ ಮುಟ್ಟಿಸಿದೆ. ಐಸ್ ಕ್ರೀಮ್ ತಯಾರಿಕೆ ವೇಳೆ ಕೃತಕ ಬಣ್ಣ ಹಾಗೂ ಕಲುಷಿತ ನೀರು ಬಳಕೆ ಮಾಡುವ ತಯಾರಕರಿಗೆ ದಂಡ ವಿಧಿಸಿ ನೋಟಿಸ್ ನೀಡಲಾಗಿದೆ. ಕೃತಕ ಬಣ್ಣ ಬಳಕೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಕಾರ್ಸಿನೋಜೆನಿಕ್ ಎಂಬ ಅಂಶ ದೇಹದ ಸೇರುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ರಾಜ್ಯಾದ್ಯಂತ ಸುಮಾರು 479 ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇವರೆಗೂ 174 ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಹೋಟೆಲ್ ಮಾಲೀಕರಿಗೆ 62,000 ರೂಪಾಯಿ ದಂಡ ಕೂಡ ವಸೂಲಿಯನ್ನ ಮಾಡಲಾಗಿದೆ. ಶುಚಿತ್ವವಿಲ್ಲದ ಕಡೆ ಕೀಟನಾಶಕಗಳನ್ನು ಬಳಸದ ಹೋಟೆಲ್ ಮಾಲೀಕರಿಗೆ ಆರೋಗ್ಯ ಇಲಾಖೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ಒಟ್ಟಾರೆ ಹಬ್ಬಗಳು ಹತ್ರ ಬರ್ತಾ ಇದ್ದಂತೆ ಆಹಾರ ಗುಣಮಟ್ಟ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತನ್ನ ಸ್ಪೆಷಲ್ ಡ್ರೈವ್ ಶುರು ಮಾಡಿದ್ದು ನೋಟಿಸ್ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಅಧಿಕಾರಿಗಳ ಎಚ್ಚರಿಕೆಗೆ ಇನ್ನಾದ್ರೂ ಹೋಟೆಲ್ ಮಾಲೀಕರು ಕಲಬೆರಕೆ ಮಾಡೋದನ್ನ ನಿಲ್ಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.